ಕಾರ್ಡಿಯೋನ ಬಿಫೋರ್ ವರ್ಕೌಟ್ ಮಾಡಬೇಕಾ ಇಲ್ಲ ಆಫ್ಟರ್ ವರ್ಕೌಟ್ ಮಾಡಬೇಕಾ? ಈ ಡೌಟು ಖಂಡಿತವಾಗ್ಲೂ ಎಲ್ರಿಗೂ ಬಂದಿರುತ್ತೆ. ಇದಕ್ಕೆ ಸೊಲ್ಯೂಷನ್ ಇವತ್ತು ನಾನು ಹೇಳ್ತೀನಿ. ವೆಲ್ಕಮ್ ಟು ಡೇ 39 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಬ್ರೋ, ಕಾರ್ಡಿಯೋ ಮಾಡೋದ್ರಿಂದ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗುತ್ತಾ? ಹೌದು, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಟ್ ಅದನ್ನ ನೀವು ವರ್ಕೌಟ್ ಆದ್ಮೇಲೆ ಮಾಡಿ. ಏನಕ್ಕೆ ವರ್ಕೌಟ್ ಆದ್ಮೇಲೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಟಾರ್ಟಿಂಗ್ ಜಿಮ್ಗೆ ಬಂದಿದ ತಕ್ಷಣ ಎಲ್ಲರೂ ಬಾಡಿ ಫ್ರೀ ಆಗಲಿ, ವಾರ್ಮ್ ಅಪ್ ಆಗಲಿ ಅಂತ ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಥ್ರೆಡ್ಮಿಲ್ ಆಗಿರ್ಬೋದು, ಇಲ್ಲ ಕಾರ್ಡಿಯೋ ಎಕ್ಸಸೈಸ್ ಬೇರೆ ಯಾವ್ದಾರ ಆಗಲಿ ನೀವು ಮಾಡ್ತೀರಾ. ಬಟ್ ನಿಮ್ದು ವೆಯ್ಟ್ ಟ್ರೈನಿಂಗ್ ಏನಿದೆ ಅದ್ರ ಮೇಲೆ 100% ಫೋಕಸ್ ಮಾಡೋದಕ್ಕಾಗಲ್ಲ. ನೀವು ಸ್ಟಾರ್ಟಿಂಗ್ಗೆ ಕಾರ್ಡಿಯೋ ಮಾಡಿದ್ರೆ ಏನಕ್ಕಾಗಲ್ಲ ಅಂತಂದ್ರೆ, ನಿಮ್ಮ ಎನರ್ಜಿ 100% ಎನರ್ಜಿ ಇತ್ತು ಅಂದ್ರೆ 30% ನೀವು ಕಾರ್ಡಿಯೋದಲ್ಲೇ ಕಳ್ಕೊಂಡ್ಬಿಟ್ಟಿರ್ತೀರಾ. ಇನ್ನು 70% ಮಾತ್ರ ನೀವು ವೆಯ್ಟ್ ಟ್ರೈನಿಂಗ್ ಮೇಲೆ ಹಾಕೋಕ್ಕಾಗುತ್ತೆ. ಅಂದ್ರೆ ಇವಾಗ ಬೈಚಿಪ್ಸ್ ಆಗಿರ್ಬೋದು, ಟ್ರೈಚಿಪ್ಸ್, ನೀವು ಯಾವುದೇ ವೆಯ್ಟ್ ಟ್ರೈನಿಂಗ್ ವರ್ಕೌಟ್ ಮಾಡಿ ನಿಮ್ದು 100% ಇದು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಲ್ಲ. ಏನಕ್ಕೆ ಅಂದ್ರೆ ಆಗಲೇ 30% ಎನರ್ಜಿ ಲಾಸ್ ಆಗ್ಬಿಟ್ಟಿರುತ್ತೆ. ಇದೇ ರೀಸನ್ ಇಂದ ನೀವು ಫ್ಯಾಟ್ ಲಾಸ್ ಆದ್ರೂ ಮಾಡಿ, ಇಲ್ಲ ಮಸಲ್ ಗೈನ್ ಆದ್ರೂ ಮಾಡಿ, ಆಲ್ಮೋಸ್ಟ್ ಯಾವುದೇ ಮಾಡಿ ನಿಮ್ದು ಕಾರ್ಡಿಯೋ ವರ್ಕೌಟ್ ಏನೇ ಇದ್ರೂ ಆಫ್ಟರ್ ವೆಯ್ಟ್ ಟ್ರೈನಿಂಗ್ ಮಾಡಿ. ಆಲ್ಮೋಸ್ಟ್ ಯಾರೆಲ್ಲ ಫ್ಯಾಟ್ ಲಾಸ್ಗೆ ಅಂತ ಕಾರ್ಡಿಯೋ ಥ್ರೆಡ್ಮಿಲ್ ಮಾಡ್ತಾ ಇರ್ತೀರಾ, ಇನ್ಕ್ಲೈನಲ್ಲಿ ಟ್ರೈ ಮಾಡಿ ನೋಡಿ. ಇನ್ಕ್ಲೈನ್ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಅನ್ಸುತ್ತೆ. ಮಸಲ್ ಗೈನ್ ಮಾಡೋರು ಆಲ್ಮೋಸ್ಟ್ ಕಾರ್ಡಿಯೋನ ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ವಾರದಲ್ಲಿ 1 ದಿವಸ 2 ದಿವಸ ಸಾಕು. ಜಾಸ್ತಿ ಕಾರ್ಡಿಯೋ ಮಾಡೋದ್ರಿಂದ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸ್ವಲ್ಪ ನೀವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಕೊಟ್ಟಿಲ್ಲ ಅಂದ್ರೆ ಮಸಲ್ ಗೈನ್ ಆಗಲ್ಲ, ಮಸಲ್ ಲಾಸ್ ಆಗುತ್ತೆ.